ಯನ್ನಾಗರದ ಇತಿಹಾಸ ದೇವತೆಯಾದ ಯಲ್ಲಮ್ಮ ದೇವಿ ಈ ಸ್ಥಳದ ಮಹಿಮೆ ತುಂಬ ಅಪಾರವಾಗಿದೆ. ಸಾವಿರಾರು ವರ್ಷಗಳಿಂದ ಇಲ್ಲಿ 100 ಎಕರೆಯಲ್ಲಿ ಜಾತ್ರೆ ನಡೀತಾ ಇತ್ತು. ಕಾರಣಾಂತರಗಳಿಂದ ಅದು ಇವತ್ತು 5-10 ಎಕರೆಗೆ ಬಂದಿದೆ. ಈ 5-10 ಎಕರೆ ಜಾಗ ನಮ್ಮ ಸುರೇಶು ಮತ್ತು ನಮ್ಮ ರಮೇಶು ಮತ್ತು ಇತರರೆಲ್ಲರೂ ಸೇರಿ ಇದು ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಭಕ್ತವೃಂದದವರಿಗೆ ತುಂಬ ಹೃದಯದ ಸುಸ್ವಾಗತ. ನಿಮ್ಮೆಲ್ಲರ ಸಹಕಾರಗಳಿಂದ ಅಂದರೆ ಒಂದು ಭಕ್ತವೃಂದ ಮತ್ತು ಮಾಧ್ಯಮ ವೃಂದ ತುಂಬ ನಮ್ಮನ್ನು ಈ ಮಟ್ಟಿಗೆ ಬೆಳೆಸಲಿಕ್ಕೆ ಸಹಾಯ ಮಾಡಿದ್ರಿ. ಮತ್ತು ಈ ಒಂದು ನಿಟ್ಟಿನಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬ ಒಂದು ಸಹನೆಯಿಂದ ಸಹಭಾಗಿಯಿಂದ ಎಲ್ಲ ಇಲ್ಲಿ ಒಂದು ಕಾರ್ಯಗಳಿಗೆ ಕೈ ಜೋಡಿಸ್ತಾ ಇದ್ದಾರೆ. ಇನ್ನು ಮುಂದೇನೂ ಹಂಗೆ ಜೋಡಿಸಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಇನ್ನೂ ಬಾಕಿ ಇದೆ. ಈ ಒಂದು ವರ್ಷದ ಕೊನೆಯೊಳಗೆ ಅದನ್ನು ಮುಗಿಸ್ಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಯಾಕೆ ಜಾತ್ರಾ ಮಹೋತ್ಸವ ಅಂದರೆ ಪ್ರತಿ ವರ್ಷದ ಬನದ ಹುಣ್ಣಿಮೆ ಎಂದು ನಾವೆಲ್ಲ ಸೇರಿ ಇಲ್ಲಿ ಒಂದು ಜ್ಯೋತಿಲಿಂಗ ಸ್ವಾಮಿ ಗುರುಗಳು ಆವಾಗ ಅವ್ರು ಮಾಡ್ತಾಯಿದ್ದು ಜಾತ್ರೆಯನ್ನು ನಾವು ಬನದ ಹುಣ್ಣಿಮೆ ದಿವಸ ಮಾಡ್ತಾಯಿದ್ರು. ಅದನ್ನೇ ಈ ಸಾರಿ ಕಂಟಿನ್ಯೂ ಮಾಡ್ಕೊಂಡು ಬರ್ತೀವಿ. ಇನ್ಮೇಲೆ ಇದು ಮೊದಲನೇ ಜಾತ್ರೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇದು ನೂತನ ದೇವಾಲಯ ಆದಮೇಲೆ ಇದು ಮೊದಲನೇ ಜಾತ್ರೆ. 225 ವರ್ಷದಿಂದ ನಡ್ಕೊಂಡ್ಬರ್ತಾ ಇದೆ. ಇವತ್ತು ಈ ಸರಿ ಒಳ್ಳೆ ದೇವಸ್ಥಾನ ಎಲ್ಲ ಮಾಡಿದಾದಮೇಲೆ ಈ ಸರಿ ತುಂಬ ವಿಜೃಂಭಣೆಯಿಂದ ಎಲ್ಲ ಜನ ಸಾಗರ ಸೇರಿಕೊಂಡಿದ್ದಾರೆ. ಎಲ್ಲ ಇದೇ ಥರ ಹೋಗ್ತಾ ಮತ್ತು ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಧನ್ಯವಾದಗಳು. ಅವರೆಲ್ಲ ಸಹಕಾರಗಳಿಂದಲೇ ನಾವು ಈ ಒಂದು ದೇವಸ್ಥಾನವನ್ನು ಈ ಮಠದಲ್ಲಿ ಬೆಳೆಸಲಿಕ್ಕೆ ಸಹಾಯ ಆಯಿತು. ಇನ್ನು ಮುಂದೆ ಇನ್ನೂ ದೊಡ್ಡದಾಗಿ ಇಲ್ಲಿ ಏನೇನು ಕಾರ್ಯಗಳು ಮಾಡಬೇಕು ಅಂದ್ಕೊಂಡಿದ್ದೀವಿ ಎಲ್ಲದಕ್ಕೂ ಅವ್ರು ಕೈ ಜೋಡಿಸಿದರೆ ತುಂಬ ಸಹಾಯ ಆಗುತ್ತೆ. ಮತ್ತು ಈ ಭಾಗದಲ್ಲಿ ಇಂಥ ಒಂದು ದೇವಸ್ಥಾನ ಆಗಲಿಕ್ಕೆ ಅವರೆಲ್ಲ ಸಹಕಾರಗಳು ತುಂಬ ಬೇಕು. ಮತ್ತು ಇದಾದಮೇಲೆ ಇಲ್ಲೊಂದು ಥೀಮ್ ಪಾರ್ಕು ಮತ್ತು ಕಲ್ಯಾಣಿ ಇವೆಲ್ಲ ಮಾಡಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ. ನಾವೆಲ್ಲ ನೆಕ್ಸ್ಟು ಅವ್ರ ಜೊತೆ ಸೇರಿಕೊಂಡೆಲ್ಲ ಮಾಡ್ತೀವಿ. ಈ ಒಂದು ಪಬ್ಲಿಕ್ ಟ್ರಸ್ಟು ಮಾಡಿಕೊಂಡು ನಾವು 3 ವರ್ಷ ಆಯಿತು. ಆ ಪಬ್ಲಿಕ್ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳಿಗೆ ಈ ಮುಖೇನ ನಾನು ಅವ್ರಿಗೆ ವಂದನೆಗಳನ್ನು ಹೇಳ್ತಾ, ಇವತ್ತು ಅವ್ರಿಗೆ ಸಹಾಯ ಇಲ್ಲ ಅಂತ ಹೇಳಿದ್ರೆ ಒಬ್ಬೊಬ್ಬರೇ ಮಾಡೋಕ್ಕಾಗಲ್ಲ. ಎಲ್ಲರೂ ಕೈ ಜೋಡಿಸಿದರೆ ಜೋಡಿಸಿದ್ರೆ ಈ ಕೆಲಸ ಆಗೋದು. ಎಲ್ಲ ಸೇರಿಸಿದರೆ ಚೆನ್ನಾಗಿ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಅಷ್ಟೇ ಹೇಳ್ತೀನಿ. ಪೂರ್ತಿ ಮುಗಿದ ಮೇಲೆ ಅವರಿಗೆ ನಾವೆಲ್ಲ ಏನೇನು ಥರ ಹೇಳಬೇಕೆಲ್ಲ ಮಾಡ್ತೀವಿ. ಈಗ ಸದ್ಯಕ್ಕೆ ಅವ್ರು ಬರೀ ಧನ್ಯವಾದಗಳು ಹೇಳೋಕ್ಕಾಗುತ್ತೆ. ಯಾಕಂದರೆ ಈ ಒಂದು ಕೆಲಸ ನಡೆಯುವಾಗ ಫಸ್ಟು ತಾಯಿ ಮನೇನ ಪೂರ್ತಿ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಮಾಡೋಣ ಅಂತೇಳಿ ಬಾಯಲ್ಲಿ ಬರ್ತಾಯಿದ್ದು ಮಿನಿ ಸೌದತ್ತಿ ಅಂತಲೇ. ಯಾಕಂದರೆ ಯಲ್ಲಮ್ಮ ತಾಯಿ ಮತ್ತು ಇಲ್ಲಿ ಆ ಒಂದು ಜ್ಯೋತಿರ್ಲಿಂಗ ಸ್ವಾಮಿಗಳು ಗುರುಗಳು ಅಲ್ಲಿಂದ ಆ ಜ್ಯೋತಿರ್ಲಿಂಗ ಸೌದತ್ತಿ ತಾಯಿಯ ಯಲ್ಲಮ್ಮ ತಾಯಿಯ ಅಂಶವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋದು ಪ್ರತೀತಿ. ಗದ್ದುಗೆ ಇಲ್ಲಿ ಅವರೇ ಜೀವ ಸಮಾಧಿ ಆಗಿರೋ ಗುರುಗಳು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಅದು ನನಗೆ ನೆಕ್ಸ್ಟು ಇಲ್ಲಿಂದ ಆಚೆಗೆ ನಾವು ಸೌದತ್ತಿಗೆ ನೆಕ್ಸ್ಟು ಪ್ಯಾರಲಲ್ ಆಗಿ ಮತ್ತು ಇಲ್ಲಿ ಏನು ಟ್ರಸ್ಟ್ ನಾವು ಮಾಡಿಕೊಂಡ್ರೆ ಒಳ್ಳೆ ಭಕ್ತಾದಿಗಳು ಒಳ್ಳೆಯವರು. ನಾವು ಉಪೇಂದ್ರ ರೆಡ್ಡಿ ಮಾಜಿ ಲೋಕಸಭಾ ಸದಸ್ಯರು ಅವರು ಬಂದು ದೇವಸ್ಥಾನ